ಸ್ನೇಹಿತರೆ, ನಮಸ್ಕಾರ. ಗುಂಡಾ ಶಾಸಕನಿಗೆ ಸಾರ್ವಜನಿಕರಲ್ಲಿ ವಿನಂತಿಸುವುದೇನೆಂದರೆ, ಇವತ್ತಿನ ದಿವಸ ಮಾಜಿ ಉಪಮುಖ್ಯಮಂತ್ರಿಗಳಾದ ಸೌದಿ ಅವರ ಮನೆಗೆ ಹೋದಾಗ ಸೌದಿ ಅವರು ಹಾಗೂ ಅವರ ಚಿರಂಜೀವಿಯಾದ ಚಿದಾನಂದ ಸೌದಿ ಅವರು ನನ್ನ ಮೇಲೆ ಮಾತುಕತೆ ಏನೂ ಮಾತಾಡಲಾರದೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ನನ್ನ ತಲೆ ಹೊಡೆದು ನನ್ನನ್ನು ಕೊಲ್ಲುತ್ತನು ಅನ್ನುವ ಮಟ್ಟಿಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರ ಮತ್ತು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅವರ ಮೇಲೆ ಶಿಸ್ತು ಕ್ರಮಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿಸುತ್ತೇನೆ. ಒಂದು ವೇಳೆ ಅವರು ಮೇಲೆ ನೀವು ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ನನ್ನ ಸಾವಿಗೆ ನೇರ ಹೊಣೆ ಲಕ್ಷ್ಮಣ್ ಸೌದಿ ಅವರು ಮತ್ತು ಚಿದಾನಂದ ಸೌದಿ ಅವರು ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಎಲ್ಲ ಕಡೆ ಇದು ಮಾಡ್ಯಾರ. ಏನ್ ಗಲಾಟೆ ಸರ್ ಇದು? ಏನ್ ಗಲಾಟೆ? ಏನೂ ಇಲ್ರಿ, ಒಟ್ಟ ಅವ್ರ ಮನೆಗೆ ಹೋಗಿದ್ವಿ, ಹೋಗುತ್ತಾಡಲ್ಲ ಬೋಟಿ ಮನೆ ನಮ್ಮ ಮನೆಗೆ ನಮ್ಮ ಪರ್ಮಿಷನ್ ಇಲ್ಲದೆ ನಿನಗೆ ಯಾವ ಅಂತ ಎಲ್ರಿ ಅದು ಗಲಾಟೆ? ಸೌದಿ ಅವ್ರ ಮನೆ ಇಲ್ಲೇ ರೀ. ಏನೋ ವಿಡಿಯೋ ಏನು ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಏನೂ ಇಲ್ಲ. ಎದಕ್ಕೆ ಹೋಗಿರಿ ನೀವು ರೀ? ನೀವು ರೀ ನೀವು ಎದಕ್ಕೆ ಹೋಗಿರಿ? ಬ್ಯಾಂಕಿಂದ ಕಲಿಸಿತ್ರಿ, ಅದ್ರ ಸಲುವಾಗಿ ಹೋಗಿದ್ರು. ವಿನಿಯಮದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ವಿನಿಯಮದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗ್ತಾರಂಥದ್ದು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ನೀವು ಹೊರಗಡೆ ನಿಂತ್ಕೊಂಡು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗ ಕಾರ್ಯಕರ್ತ, ನಾವು ಈ ವಿಷಯ ಇಲ್ಲೇ ಆಗ್ತಾಯಿದ್ದೀರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲ ಅಂತ ಸಾಹೇಬ್ರ ಕಡೆ ಆಗ್ತಾಯಿದ್ದೀರಿ ಅಂತ ಕೇಳಿದಾಗ ಅವಾಗ ಆವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರು ಅವ್ಗೆ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಿಗೆ ಅಲ್ಲಿ ನೋಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದ್ರು. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ರು. ಆ ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಮುಖವಾದ ಅವನಿಗೆ ಆವಾಜ ಶಬ್ದದಲ್ಲಿ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಕ್ಕಾಯ್ತಿದ್ರು. ನಮ್ಮ ಹುಡುಗರೆಲ್ಲ ಕುಡಿಸಿದ್ದು ಹೊರಗೆ ಹೋಗಿ ಇಲ್ಲಿ ಬೇಡ ಅಂತ ಕಳಿಸಿದ್ದಷ್ಟೇ, ಬಿಟ್ಟರೆ ನಮಗೇನದು. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಕುರಿತಾಗಿ ಯಾರ್ಯಾರ ನಾಯಕರು ಏನೇನು ಅಂದರು, ಯಾಕಂದರು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳೋಕ್ಕಿಂತ ಮುಂಚೆ ನಿನ್ನೆ ಏನೇನು ನಡೀತು ಘಟನಾವಳಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಎದುರಿಗೆ ತರಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಬೆಳಗಾವಿ DCC ಬ್ಯಾಂಕಿನ ಸ್ಟಾಫ್ ಯೂನಿಯನ್ನ ಅಧ್ಯಕ್ಷರಾದಂಥ ನಿಂಗರಾಜ್ ಕರಣ್ ಅವರು ಮತ್ತು ಇತರೆ ಯೂನಿಯನ್ನಿನ ಪದಾಧಿಕಾರಿಗಳನ್ನು ತಮ್ಮ ಮನೆಗೆ ಕರೆಸಿದಂಥ ಅಥಣಿ ಕ್ಷೇತ್ರದ ಶಾಸಕರು, DCC ಬ್ಯಾಂಕಿನ ಡೈರೆಕ್ಟ್ರು ಆದಂಥ ಲಕ್ಷ್ಮಣ್ ಸೌದಿ ಹಾಗೂ ಅವರ ಮಕ್ಕಳು ಸೇರಿ ಅವರದ್ದೇ ನಿವಾಸದಲ್ಲಿ ಯೂನಿಯನ್ ಅಧ್ಯಕ್ಷರಂಥ ಕರಣ್ ಅವರನ್ನು ಮನಬಂದಂತೆ ತಿಳಿಸಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದಂಥ ಘಟನೆ ನಿನ್ನೆ ಜರುಗಿ ಹೋಗಿರುವಂಥದ್ದು. ಸ್ನೇಹಿತರೆ, ಇದೇ ಹಲ್ಲೆಯ ಕುರಿತಾಗಿ ಲಕ್ಷ್ಮಣ್ ಸೌದಿ ಮತ್ತು ಅವರ ಮಕ್ಕಳಾದ ಚಿದಾನಂದ್ ಸೌದಿ ಮತ್ತು ಶಶಿಕಾಂತ್ ಸೌದಿ ಅವರ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂಥದ್ದು. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡೋಕ್ಕಿಂತ ಮುಂಚೆ BDCC ಬ್ಯಾಂಕಿನ ಸಿಬ್ಬಂದಿಗಳೆಲ್ಲ ಒಂದು ಕಡೆ ಸೇರಿ ಬ್ಯಾಂಕಿನ ಕಚೇರಿಯನ್ನು ಅಂದರೆ ಬ್ಯಾಂಕ್ ಕಚೇರಿಯನ್ನು ಬಂದ್ ಮಾಡಿ ಎಲ್ಲ ಸಿಬ್ಬಂದಿಗಳು ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರಣ್ ಅವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಅಥಣಿಯ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲಂತ ಹಂಗೆ DCC ಬ್ಯಾಂಕಿನ ಚುನಾವಣೆಗಳೆಲ್ಲ ಮುಗಿದು ಅಂದರೆ ಡೈರೆಕ್ಟ್ರು ಚುನಾವಣೆ ಆಯ್ತು, ಅಧ್ಯಕ್ಷರು ಚುನಾವಣೆ ಆಯ್ತು, ಇನ್ನೇನು
ಬಹುಶಃ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೋ, ರೈತರಿಗೆ ಯಾವ ರೀತಿ ಸಾಲ ಕೊಡಬೇಕು, ಇನ್ನು ಹೊಸ ಬೇರೆ ಬೇರೆ ಯೋಜನೆಗಳ ಸಲುವಾಗಿ ರೈತರಿಗೆ ಕೊಟ್ಟು ಉಪಕಾರ ಮಾಡ್ತಾರೋ ಅನ್ನೋ ಚಿಂತನೆಯನ್ನು ಜನನೂ ಅಪೇಕ್ಷೆ ಪಟ್ಟಿದ್ರು, ನಾವು ಅಪೇಕ್ಷೆ ಪಟ್ಟಿದ್ದು. ಹಿಂಗೆ ಆಗ್ಬೋದು ಅಂದ್ರೆ ಈಗಾಗಲೇ ಸಣ್ಣಗೆ ಆಂಧ್ರ ಸ್ಟೈಲ್ ಅಂದರೆ ಮೈಲ್ಡಾಗಿ ಆಂಧ್ರ ಸ್ಟೈಲಲ್ಲಿ ನಡೆದಂಥ ರಾಜಕಾರಣಕ್ಕೆ ಬ್ರೇಕ್ ಬೀಳ್ಬೋದೇನೋ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ, ಜನನೂ ಅಂದ್ಕೊಂಡಿದ್ರು. ಬಟ್ ಅದು ಹಂಗೆ ಆಗಲಿಲ್ಲ. ಹಳೆಯದಾದ ಸೇಡುಗಳು ಒಂದಾದ ಮೇಲೆ ಒಂದು ಅಂದರೆ ಬೇರೆ ಬೇರೆ ರೂಪದಾಗ ಹೊರಗೆ ಬರೋಕ್ಕೆ ಆರಂಭ ಆಗಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಯೂಶಲಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಒಂದು ಸ್ಟೆಪ್ ಐತೆ. ಅದು ಒಂದು ಜಾರಕಿಹೊಳಿ ಗುಂಪೈತಿ, ಒಂದು ಜಾರಕಿಹೊಳಿ ಅಗೇನ್ಸ್ಟ್ ಗುಂಪೈತಿ. ಜಾರಕಿಹೊಳಿ ಅಗೇನ್ಸ್ಟ್ ಗುಂಪು ಅವ್ರನ್ನ ವಿರುದ್ಧ ಮಾಡ್ತಾರೆ, ಅವ್ರು ವಿರುದ್ಧ ಮಾಡ್ತಾರೆ. ಇಲ್ಲಿವರೆಗೆ ಲಕ್ಷ್ಮಣ ಸವದಿ ಅವರೆಲ್ಲ ಕೂಡ ಜಾರಕಿಹೊಳಿ ಗ್ರೂಪ್ನಾಗಿದ್ದರು. ಬ್ಯಾಂಕಿನ ವಿಷಯದಲ್ಲಿ ಗ್ರೂಪ್ ಚೇಂಜ್ ಆಗ್ತದೆ. ಯಾವಾಗ ಅದು ಲಕ್ಷ್ಮಣ ಸವದಿ ಅವರು ಜಾರಕಿಹೊಳಿ ಜೋಡಿನೇ ಇದ್ರು ಅವರು. ಯಾಕಂದರೆ ಅವರು ಹಿಂದೆ ರಮೇಶ್ ಕತ್ತಿಯನ್ನು ಇಳಿಸಿ ಕಲುಗೋಡೆ ಅವ್ರನ್ನ ಅಧ್ಯಕ್ಷ ಮಾಡುವಾಗ ಲಕ್ಷ್ಮಣ ಸವದಿ ಅವರು ಜಾರಕಿಹೊಳಿ ಜೊತೆನೇ ಇದ್ರು ಅವರು. ಆದರೆ ಇಲೆಕ್ಷನ್ದಾಗ ಅಂದರೆ ಅವಿರೋಧವಾಗಿ ಆಯ್ಕೆ ಆಗಲಿಲ್ಲ. ರಾಜು ಕಾಗೆ ಅವರಾದರೂ ಲಕ್ಷ್ಮಣ ಸವದಿ ಅವರಾಗಲಿಲ್ಲ. ಆ ಕಾರಣಕ್ಕಾಗಿ ಅವು ವಿರೋಧ ಆದರೂ ಏನು ಅನ್ನುವಂಥದ್ದು ಸ್ನೇಹಿತರೆ. ಬಹುಶಃ ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥದ್ದು. ಒಂದು ವೇಳೆ ಅವಾಗೂ ಅವಿರೋಧವಾಗಿ ಆಯ್ಕೆ ಕ್ಯಾಂಡಿಡೇಟ್ ಏನಾರು ಹಾಕದೆ ಏನಾರು ಇತ್ತಂದ್ರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಬಹುಶಃ ಜಾರಕಿಹೊಳಿ ಗುಂಪಿನಾಗ ಇರ್ತಿದ್ರು ಏನೋ ಗೊತ್ತಿಲ್ಲ ನಮಗೆ. ಸೊ ಈಗ ಹಂಗಾಯ್ತು. ಈಗ ಒಂದೊಂದಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು ಚಾಲೂ ಆಗೈತಿ. ಈಗ ಇಲೆಕ್ಷನ್ ಆದ ನಂತರ ಚಾಲೂ ಆಗಿತ್ತು. ಆಮೇಲೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿಷಯದಾಗೂ ಹಿಂಗಾಗಿತ್ತು. ಈಗೂ ಹಂಗೆ ನಡೆದಿರುವಂಥದ್ದು ಸ್ನೇಹಿತರೆ. ಈ ಎಲ್ಲ ಘಟನಾವಳಿಗಳನ್ನ ನೋಡೋದಾದ್ರೆ, ಇದರ ಹಿನ್ನೆಲೆಯನ್ನು ಕೆಣಕೋದಾದ್ರೆ, ಬ್ಯಾಂಕಿನ ಚುನಾವಣೆ ಆದ ನಂತರ ಕೃಷ್ಣ ಸಹಕಾರಿ ಸಕ್ಕರೆ ಚುನಾವಣೆ ನಡೀತೈತಿ. ಆವಾಗ ಆ ಚುನಾವಣೆಗೆ ಪ್ರಚಾರಕ್ಕೆ ಆತನಿಗೆ ಗೋಕಾಕದ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಹೋಗ್ತಾರೋ. ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಮಾತಾಡ್ತಾರೆ. ಡೈರೆಕ್ಟ್ರಾಗಿ ಆಯ್ಕೆ ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಡೈರೆಕ್ಟ್ರ್ ಅವರೇ ಇದ್ದರೂ ಕೂಡ ಅವ್ರದ್ದು ನಡೆಯುವಂಗೆ ನೋಡ್ಕೊಳ್ಳೋಂಗಿಲ್ಲ. ಸೋತ್ ಅಭ್ಯರ್ಥಿ ಅಂದರೆ 3 ಓಟ್ಗಳನ್ನ ತೆಗೆದುಕೊಂಡಂಥ ಮಹೇಶ್ ಕುಮಟಳ್ಳಿ ಅವ್ರದ್ದು ನಡಿತೈತಿ, ನಡೆಸುವಂಗೆ ಮಾಡ್ತನು ಅನ್ನುವಂಥ ಮಾತನ್ನು ಅಲ್ಲೇ ಹೇಳಿದರು. ಅದನ್ನು ನಿಮಗೆ ನೆನಪು ಮಾಡ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮಹೇಶ ಕುಮಟಳ್ಳಿನೇ ಡೈರೆಕ್ಟ್ರು. ಅವನ ಮುಖಾಂತರ ಪತ್ತು, ಅವನ ಮುಖಾಂತರ ಎಲ್ಲ ಆಡಳಿತ ನಡೆದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು. ಅದನ್ನು ಗಟ್ಟಿಯಾಗಿ ಮಾಡ್ತೀನಿ. ನಾ ಮಾತಾಡಿ ನಡೆದ ನಿಮ್ಗೆ ವಿಶ್ವಾಸ ಇದೆ. ನಡೆದಕ್ಕೆ ನನ್ನ ಮಗನ ನಡೆದಕ್ಕೆ DC ಬ್ಯಾಂಕ್ ಹುಚ್ಚಿದ್ರು ನಾವು. ನನ್ನ ಮಗನೂ ರಜೆ ಕೊಡಿಸ್ಬಿಡೋದು. ನಮ್ಮ ನಡೆದಕ್ಕೆ DC ಬ್ಯಾಂಕ್ದಾಗ ನನ್ನ ಮಗನೂ ರಜೆ ಕೊಡಿಸ್ಬಿಡೋದು. ಲಕ್ಷ್ಮಣ ಸವದಿ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಮಾತಾಡ್ರೆ, ಅದಕ್ಕಾಗಿ ಕೌಂಟ್ರಾಗಿ ಲಕ್ಷ್ಮಣ ಸವದಿ ಅವರ ಮಗ ಚಿದಾನಂದ ಸವದಿ ಅವರು ಇವ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಭಾಳ ಮಾತಾಡಿದರು. ಏಕವಚನ ಬಯಸಿದ್ರು. ಅವರು ರಾಜಕಾರಣದಾಗ ಗೌರವ ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ರು. ಅವ್ರು ಎಂಥ ಕೆಟ್ಟ ವ್ಯಕ್ತಿ ಇದ್ದರೂ ಕೂಡ ರೆಸ್ಪೆಕ್ಟ್ಫುಲ್ಲಿ ಮಾತಾಡೋದು, ಜಗಳ ಆಡೋದು ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡ್ತೈತೆ. ಏಕವಚನ ಅದೇನು ದೊಡ್ಡ ಸ್ಥಾನ ಅಲ್ಲ. ಏಕವಚನ ಅನ್ನೋದು ದುರ್ಬಲರು ಮಾತಾಡುವಂಥ ಮಾತದು. ಈಗೆಲ್ಲ ರಾಜಕಾರಣ ನೋಡಿದವ್ರು ನಿಮಗೆಲ್ಲ ಗೊತ್ತೇ ಇರುವಂಥದ್ದು ಸ್ನೇಹಿತರೆ. ಇದು ಶಾಸಕರು, ಮಹಾನುಭಾವರು, ಮರ್ಯಾದವಂತ ಶಾಸಕರಾಗಿರ್ತಕ್ಕಂಥ ಮರ್ಯಾದೆ ರಾಮಪ್ಪ ಜಾರಕಿಹೊಳಿಯವರು ನಮ್ಮ ತಂದೆಯವ್ರ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದು ಏನು ತೋರಿಸ್ತದೆ ಅಂತಂದರೆ, ಒಬ್ಬ ಸಂಸ್ಕಾರ ಇರತಕ್ಕಂಥ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮಗೆ ಹುಟ್ಟಿ 6 ವರ್ಷಕ್ಕೆ ನಮ್ಮನ್ನೆಲ್ಲ ಶಾಲೆಗೆ ಸೇರಿಸಿ ಒಳ್ಳೆಯ ಶಿಕ್ಷಣ ಕೊಡಿಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ಥರ ಮಾತಾಡಬೇಕಂತೇಳಿ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮನೆಯ ಸಂಸ್ಕಾರ. ನಿನ್ನೆ ಅವನು ಮಾತಾಡಿರ್ತಕ್ಕಂಥ ಭಾಷೆ, ಅವನ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವನಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಬಹುಶಃ ಅವನು ಹುಟ್ಟಿ 6 ವರ್ಷಕ್ಕೆ ಅವನ ತಂದೆ ತಾಯಿ ಅವನು ಶಾಲೆಗೆ ಕಳಿಸಿದರೆ ಈ ಥರದ ಭಾಷೆ ಅವನ ಬಾಯಲ್ಲಿ ಬರ್ತಿರ್ಲಿಲ್ಲ. ಯಾಕಂತಂದರೆ 6ನೇ ವರ್ಷಕ್ಕೆ ಅವನನ್ನು ಕಳ್ಬಟ್ಟಿ ಕಾಯಿಸೋಕ್ಕಂತಲೇ ಅವ್ರನ್ನ ಕಳಿಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂಥ ಕೀಳುಮಟ್ಟದ ರಾಜಕಾರಣಿಗಳು ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ, ಆ ಮರ್ಯಾದವಂತನಿಗೆ ನನಗೆ ಕೆಲವೊಂದು ಪ್ರಶ್ನೆಗಳು. DCC ಬ್ಯಾಂಕ್ ಇವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು, ಮುರುಗೋಡು ಮಹಾಂತಾಜನ ಆಶೀರ್ವಾದ DCC ಬ್ಯಾಂಕ್ ಮೇಲಿದೆ ಅಂತೇಳಿ. ಈ ಪುಣ್ಯಾತ್ಮ ನಿನ್ನೆ ಮಾತಾಡಿದ DCC ಬ್ಯಾಂಕಲ್ಲಿ ನಾನು ಹೇಳಿದ್ದು ಆಗಲಿಲ್ಲ ಅಂದರೆ ಆ ಬ್ಯಾಂಕಿನ ಕಡೆ ತಿರುಗಿ ಉಚ್ಚೇನೂ ಹೊಯ್ಯೋದಿಲ್ಲ. ಅಂದರೆ ಮುರುಗೋಡು ಮಹಾಂತಾಜನವ್ರ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ನಲ್ಲಿ ತಿರುಗಿ ನಾನು ಉಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಭಾಷೆ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಕೃತಿ. ಇವತ್ತು ಘಟಪ್ರಭಾ ಸಹಕಾರಿ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ?
ಆ ಸಂಸ್ಥೆ ಹಾಳಾಗಿ ಹೋಗಿದ್ದು ಯಾರಿಂದ? ಗೋಕಾಕ್ ಮಿಲ್, ಬಹುಶಃ ತಮಗೆಲ್ಲರೂ ಕೂಡ ಗೊತ್ತು, ಇಡೀ ಜಿಲ್ಲೆ ಜನತೆಗೂ ಕೂಡ ಗೊತ್ತು. ಗೋಕಾಕ್ ಮಿಲ್ಲಲ್ಲಿ 8,000 ಜನ ಕಾರ್ಮಿಕರು, 8,500 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಇವತ್ತು ಆ ಎಲ್ಲ ಕುಟುಂಬಗಳು ಬೀದಿ ಪಾಲ ಆಗಲಿಕ್ಕೆ ಕಾರಣೀಭೂತರು ಯಾರು? ಇವತ್ತು ಕೇವಲ 200-250 ಜನ ಮಾತ್ರ ಕೆಲಸ ಮಾಡ್ತಾರೆ. ಉಳಿದ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದವ್ರು ಯಾರು? DCC ಬ್ಯಾಂಕ್ನಲ್ಲಿ 100 ಕೋಟಿ ಲೋನ್ ತೊಗೊಂಡವ್ರು ಯಾರು? ನನಗಿವತ್ತು ಕೇಳಕ್ಕೆ ಸಿಕ್ಕಿರ್ತಕ್ಕಂಥದ್ದು, ಇದೇ ಮಹಾನುಭಾವ ಮನೆ ಬಿಟ್ಟು ಹೊರಗೆ ಬಂದಾಗ, ಅವ್ರ ತಂದೆಯಿಂದ ಹೊರಗೆ ಬಂದಾಗ 25 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದು ಇದೇ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ. 25 ಲಕ್ಷ ರೂಪಾಯಿ ಲೋನ್ ತೊಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬರುವಷ್ಟು ನಿಟ್ಟಿನಲ್ಲಿ DCC ಬ್ಯಾಂಕಿನ ಸಹಾಯ ಸಹಕಾರವನ್ನು ಮರೆತು ಆ ಬ್ಯಾಂಕಿನ ಕಡೆ ಉಚ್ಚೆ ಹೊಯ್ಯದಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲೋ ಒಂದು ಕಡೆ ಮುರುಗೋಡು ಮಹಾಂತಾಜನವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಮಾತಾಡ್ತಾ ಇರೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಈ ಥರ ಪದ ಬಳಕೆ ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಮಾಡೋಕ್ಕೆ ಬರುತ್ತೆ. ನಂದಿನ್ನೂ ಬಿಸಿ ರಕ್ತ. ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ ಖಂಡಿತವಾಗಿಯೂ ಡೆಫಿನೆಟ್ಲಿ ದಿನಾಲು 8ರಿಂದ 10 BP ಗುಳಿಗೆ ತೊಗೊಳೋದ್ರಲ್ಲಿ ಸಂದೇಹನೇ ಇಲ್ಲ. ಆ ಭಾಷೆಯಲ್ಲಿ ಅವನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ. ಇನ್ನೇನಾದರೂ 10ನಿಗೆ ಬಂದರೆ ಮುಚ್ಕೊಂಡು ಬರೋದು, ಅವನ ಬಗಲು ಬಚ್ಚಾಗಳ ಜೊತೆ ಕೂಡೋದು, ಬಿಟ್ಟಿ ಚಹಾ ಬಿಟ್ಟಿ ಉಪ್ಪಿಟ್ಟು ತಿಂದು ಮುಚ್ಕೊಂಡು ತನ್ನ ಊರಿಗೆ ಹೋಗಿ ಕೆಲಸ ಮಾಡಬೇಕು. ಇನ್ನೇನಾದರೂ ವಾಪಸ್ ನಮ್ಮ ತಂದೆಯವ್ರ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಏಕವಚನದಲ್ಲಿ ಅಸಹ್ಯವಾಗಿ ಮಾತಾಡಿದರೆ ಅದಕ್ಕಿಂತ ಕೆಟ್ಟ ಭಾಷೆ ಬಳಸಿ, ಬಹುಶಃ ಅವನ ಜೀವನದಲ್ಲಿ ಅಂಥ ಭಾಷೆನೇ ಕೇಳಿರಲ್ಲ, ಅಂಥ ಭಾಷೆ ಬಳಸಿ ಅವನಿಗೆ ನಾವು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೀನಿ. ಇದಾದ ನಂತರ ಲಕ್ಷ್ಮಣ್ ಸವದಿ ಅವರು ಅವ್ರ ವಿರುದ್ಧ ಮಾತಾಡಲಿಲ್ಲ. ರಾಜಕಾರಣದಲ್ಲಿ ಆಡಳಿತ ಪಕ್ಷ ಇರಬೇಕು, ವಿರೋಧ ಪಕ್ಷ ಇರಬೇಕು, ಅಂದ್ರೆ ಸಮಾನಾಗಿ ಪ್ರಜಾಪ್ರಭುತ್ವ ಜೀವಂತ ಇರ್ತೈತಿ ಅಂತ ಅನ್ನುವಂಥದ್ದು, ಅಂಥ ನಂಬಿಕೆ ಇಟ್ಟಂಥವ್ರು ನಾವು. ರಮೇಶ್ ಜಾರಕಿಹೊಳಿ ಅವರನ್ನ ದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕುವ. ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ, ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ. ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ. ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ. ಇದಾದ ನಂತರ DCC ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ ಬಂತು. ಚುನಾವಣೆ ಬಂದಾಗ ಬೇರೆ ಜಾರಕಿಹೊಳಿ ಅವರು ಯಾರನ್ನು ಬೇರೆದವ್ರು ಮಾಡ್ಬೇಕಂತ ಬಯಸಿದ್ರೇನೋ ಗೊತ್ತಿಲ್ಲ. ಈ ವಿಷಯದ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿ ಅವರು ಗುಂಪಿನವರು ಗಟ್ಟಿಯಾಗಿ ನಿಲುವು ತೊಗೊಂಡ್ಕೊಂಡ್ರು. ಅಂದ್ರೆ ಒಂದು ವೇಳೆ ನಾವು ಹೇಳಿದ ಕ್ಯಾಂಡಿಡೇಟ್ ನೀವು ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಆಕತಿ ಅನ್ನೋ ರೀತಿ ಒಳಗೆ ಅವ್ರು ಬಿಂಬಿಸಿದ್ರು. ಇದಕ್ಕಾಗಿ ಅವ್ರು ಏನು ಮಾಡಿದರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಕಾಗವಾಡ ಶಾಸಕರಾದಂಥ ರಾಜು ಕಾಗೆ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಜೊಲ್ಲೆ ಅವ್ರನ್ನ ಮತ್ತು ಕಾಗೆ ಅವ್ರನ್ನ ಜೊಲ್ಲೆ ಅವರ ಅಧ್ಯಕ್ಷರನ್ನಾಗಿ ಕಾಗೆ ಅವ್ರನ್ನ ಉಪಾಧ್ಯಕ್ಷ ಮಾಡೋದು ಜಾರಕಿಹೊಳಿ ಪಾಲಿಗೆ ಅನಿವಾರ್ಯತೆ ಆಗಿತ್ತು. ಅದು ಎಲ್ಲಿ ತೆಪ್ಪ ಮಾತು ಇದು ನಮ್ಮ ಕೈ ತೆಪ್ಪು ಓದಿತ್ತನೋ ಭಯ ಕೂಡ ಅವ್ರಿಗಿತ್ತು ಏನೋ ಗೊತ್ತಿಲ್ಲ ನಮಗೆ. ಅನಿರೀಕ್ಷಿತವಾಗಿ ನಡೆದಂಥ ಈ ಬೆಳವಣಿಗೆ ಬಗ್ಗೆ ಜಾರಕಿಹೊಳಿ ಕಂಪನಿಗೆ ಈ ವಿರೋಧ ಪಕ್ಷದ ಏನು ಇವರೆಲ್ಲ ನಾಯಕರ ಬಗ್ಗೆ ಕೊತ್ತ ಒಳಗೆ ಮೌನದಾಗ ಕುದಿಯಾತಿರ್ತಾವೆ, ಹೊರಗೆ ಸ್ಫೋಟ ಆಗಿರಲಿಲ್ಲ. ಅದು ಬೇರೆ ಬೇರೆ ಸಂದರ್ಭದಾಗ ರಮೇಶ್ ಜಾರಕಿಹೊಳಿ ಅವರು ಅದನ್ನು ಸ್ಫೋಟ ಹಾಕ್ತಿದ್ರು, ಬಟ್ ಅಷ್ಟು ಸೀರಿಯಸ್ ಆಗಿ ಅದು ಸ್ಫೋಟ ಆಗಿರಲಿಲ್ಲ ಸ್ನೇಹಿತರೆ. ಇದರ ಮುಂದುವರಿದ ಭಾಗವಾಗಿ ಕಳೆದ ಡಿಸೆಂಬರ್ 19 ಅಂದ್ರೆ ಬೆಳಗಾವದಲ್ಲೇ ಚಳಿಗಾಲ ಅಧಿವೇಶನ ನಡೀತಲ್ಲ, ಅದು ಕೊನೆಯ ದಿನ, ಅದಾವತ್ತು 19ನೇ ತಾರೀಕು ದಿವಸ ಒಂದು ಆಡಳಿತ ಮಂಡಳಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಾಗ ಅಧ್ಯಕ್ಷರಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಂದು ಠರಾವ್ ತೆಗೆದುಕೊಂಡು ಬಂದರು. ಏನಂದ್ರೆ ಯಾವುದೇ ಬ್ರ್ಯಾಂಚಿನಲ್ಲೇ ಯಾವುದೇ ತಾಲೂಕಿನಲ್ಲಿ ಸಿಬ್ಬಂದಿಗಳು, ಬ್ಯಾಂಕಿನ ಸಿಬ್ಬಂದಿಗಳು 5ರಿಂದ 10 ವರ್ಷ ಯಾರ್ಯಾರು ಕೆಲಸ ಮಾಡ್ಯಾರೋ ಅವ್ರನ್ನ ಬದಲಾವಣೆ ಮಾಡಬೇಕು, ವರ್ಗ ಮಾಡಬೇಕು ಅನ್ನುವಂಥದ್ದು. ಸೊ ಅದನ್ನು ಅವರು ಪಾಸ್ ಮಾಡ್ಕೊಂಡ್ರು. ಅವರು ಕೆಲವು ಡೈರೆಕ್ಟ್ಗಳು ಈಗ ಬೇಡ, ಮಾರ್ಚ್ ಆದ ನಂತರ ಮಾಡಿರುತ್ತೆ, ಈಗ ಮಾಡೋದು ಬೇಡ ಅಂತೇಳಿ ಸಾಕಷ್ಟು ಇರುತ್ತೆ, ಕೇಳಿಲ್ಲ ಅಂತ. ಬಟ್ ಅದನ್ನು ಬಹುಮತದಿಂದ ಅವರು ಠರಾವ್ ಪಾಸ್ ಮಾಡ್ಕೊಂಡು ಬಿಟ್ರಂತ. ಏನಂತ? ವರ್ಗಾವಣೆ ಮಾಡೋದು. ಅದರಂತೆ ಬ್ಯಾಂಕಿನ ಮುಖ್ಯ ಸಿಬ್ಬಂದಿಗಳ ಪೈಕಿ ತಾಲೂಕಾ ನಿಯಂತ್ರಣ ಅಧಿಕಾರಿಗಳು ಒಂದು ಮಹತ್ವದ ಪಾತ್ರ ವಹಿಸ್ತಾರೆ ಒಂದೊಂದು ತಾಲೂಕಿನಾಗ. ಯಾಕೆ ವಹಿಸ್ತಾರಂದ್ರೆ ಇಡೀ ತಾಲೂಕಿನ PKPSದ ಆಗು ಹೋಗುಗಳ ಬಗ್ಗೆ ಯಾರು ದುರ್ಬಲ ಯಾರು ಸಬಲ ಅನ್ನೋದ್ರ ಎಲ್ಲ ಮಾಹಿತಿ ತಾಲೂಕಾ ನಿಯಂತ್ರಣಾಧಿಕಾರಿಗಳು ಇರ್ತೈತಿ.
ಅವರು ಭಾಳ ವರ್ಷದಿಂದ ಅಲ್ಲೆಲ್ಲೇ ಕೆಲಸ ಮಾಡ್ತಿರ್ತಾರೆ ಅವರು. ಅದಕ್ಕೆ ಅವ್ರನ್ನ ಬದಲಿಸೋದು ಅದ್ರ ಹಿನ್ನೆಲೆ ಯಾಕಂದರೆ ಬಹುಶಃ ನನಗನ್ನಿಸ್ತತಿ ಇಟ್ಟು ದಿವಸ ಇರಲಿಲ್ಲ ಅದು, ಈಗ ಸಡನ್ನಾಗಿ ಬಂತದು ಬದಲಿಸುವಂಥ ಠರಾವ್ ಪಾಸ್ ಮಾಡಿಕೊಂಡ್ರು. ಅದನ್ನು ಇಂಪ್ಲಿಮೆಂಟ್ ಒಂದು 8 ದಿನದ ಹಿಂದೆ ಇಂಪ್ಲಿಮೆಂಟು ಮಾಡ್ರಿ ಅಂತ. ಆ ಪ್ರಕಾರ ಯಾರ್ಯಾರು ಬದಲಾವಣೆ ಆದರು ಅಂದರೆ ಯಾರ್ಯಾರಿಗೆ ಟ್ರಾನ್ಸ್ಫರ್ ಆದರು ಅನ್ನೋದನ್ನು ನೋಡೋದಾದ್ರೆ ರಾಮದುರ್ಗದ TCO RS ವಾಲಿ, ಸವದತ್ತಿಯ CR ಪಾಟೀಲ, ಗೋಕಾಕಿನ ಮಾಂತೇಶ್ ಕುರ್ಬೇಟ ಹಾಗೂ ಅಥಣಿಯ ಶಂಕರ್ ನಂದೀಶ್ವರ್ ಅವರುಗಳನ್ನು ಪ್ರಧಾನ ಕಚೇರಿಗೆ ವರ್ಕ್ ಮಾಡಿಬಿಟ್ರಂತ. ಅವ್ರು ಅಲ್ಲಿ ವರ್ಕ್ ಮಾಡಿಬಿಟ್ರಂತ ಮತ್ತು ಉಳ್ಕಾದವರೆಲ್ಲ ಅಲ್ಲಿ ಜಾಯ್ನೂ ಆದ್ರಂತ. ಅಸಲಿಗೆ ಬೆಂಕಿ ಹತ್ತಿ ಅಂದರೆ ಇಲ್ಲೇ ಹತ್ತಿ ನೋಡಿ, ಇದೇ ಕಾರಣದಿಂದಾಗಿ ಇದೇ ಟ್ರಾನ್ಸ್ಫರ್ದಿಂದಾಗಿ ಕೇವಲ 4 ಟ್ರಾನ್ಸ್ಫರ್ಗಳಿಂದಾಗಿ ಬೆಂಕಿ ಭಾಳ ಹೊತ್ತಿಕೊಂಡಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಏನು ಹಂಗಂದ್ರೆ ಅಂತ ನೀವು ಕೇಳ್ಬೋದು. ಅಥಣಿಯ TCO ಆಗಿರ್ತಕ್ಕಂಥ ಶಂಕರ್ ನಂದೀಶ್ವರರು ಶಾಸಕರಾದಂಥ ಲಕ್ಷ್ಮಣ್ ಸವದಿಯವರ ಖಾಸಾ ಅಳಿಯ ಅಂದರೆ ಅವರ ಶ್ರೀಮತಿಯವರ ಬ್ರದರ್ ಆಗಿರುವಂಥದ್ದು. ಅವ್ರನ್ನ ಏಕಾಏಕಿ ವರ್ಕ್ ಮಾಡಿದ್ದು ಶಾಸಕರಿಗೆ ನುಂಗ್ಲಾರ ತುತ್ತಾಗಿತ್ತು. ಅದರ ಜೊತೆಗೆ ಇನ್ನೊಂದು ಏನಾಗಿತ್ತು ಅಂದರೆ ಯಾರ್ದು ಇದನ್ನು ತಗೊಳ್ದ, ಯಾರ ವಿಷಯನ ಗಣನೆಗೆ ತೆಗೆದುಕೊಳ್ಳಲ್ದ ಅಪೇಕ್ಷೆ ಬ್ಯಾಂಕಿಗೆ ಹೋಗಲು ರೆಡಿಯಾಗಿದ್ದಂಥ ಲಕ್ಷ್ಮಣ್ ಸವದಿಯವ್ರನ್ನ ಕೈ ಬಿಟ್ಟ, ಬೇಡ ಇವ್ರ ಬೆಂಬಲಿಗರಾದಂಥವ್ರನ್ನೂ ಹಿರಿಯರನ್ನೂ ಕೈ ಬಿಟ್ಟ ರಾಹುಲ್ ಜಾರಕಿಹೊಳಿ ಅವ್ರನ್ನ ಅಪೇಕ್ಷೆ ಬ್ಯಾಂಕಿನಗೆ ಡೈರೆಕ್ಟ್ರಾಗಿ ನೇಮಕ ಮಾಡಿದ್ದು ಕೂಡ ಅವ್ರಿಗೆ ಒಳಗೆ ಮನಸ್ಸಿನಾಗ ಕುದಿಯಾತಿತ್ತು ಕಾಂದೈತಿ. ಆ ಕಾರಣಕ್ಕೆ ಆಮೇಲೆ ಅವ್ರ ಹಳೆಯ ನಂದೀಶ್ವರ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡೋದು ಶಾಸಕರಿಗೆ ನುಂಗ್ಲಾರ ತುತ್ತಾಗಿತ್ತು. ಬಹುಶಃ ಹಾಗೊಂದು ವೇಳೆ ಬದಲಾವಣೆ ಮಾಡಬೇಕಾಗಿದ್ರೆ ಆಯಾ ತಾಲೂಕಿನ ಡೈರೆಕ್ಟ್ರಾಗಿ ಆಚೆ ಬಂದಾರಲ್ಲ ಅವ್ರದ್ದೊಂದು ಮಾತು ಕೇಳಬೇಕಾಗಿತ್ತು. ಅವ್ರದ್ದು ಮಾತನಾಡೋದು DCC ಬ್ಯಾಂಕಿನ ಅಭಿವೃದ್ಧಿ ಮಾಡ್ತೀರಿ ಅಂದರೆ ನೀವು ಡೈರೆಕ್ಟ್ರದ್ದು ಮಾತು ಕೇಳಬೇಕಲ್ಲ. ಡೈರೆಕ್ಟ್ರ್ ಉಸ್ತುವಾರಿ ಇರ್ತಾರೆ ತಾಲೂಕಿಂದ, ಯಾರ್ದ ಏನು ಮಾಡಬೇಕು, ಯಾವ ಸೊಸೈಟಿಗೆ PKPSಗೆ ಪತ್ತು ಹೆಂಗೆ ಮಂಜೂರು ಮಾಡಬೇಕು, ಯಾರು ಶೇರ್ ಮಾಡ್ಕೋಬೇಕು ಅನ್ನೋದು ಯಾರು ಡಿಸೈಡ್ ಮಾಡ್ಕೋಬೇಕು ಅಂದ್ರೆ ಅವ್ರು ಆ ಡೈರೆಕ್ಟ್ರ್ ತೊಗೊಂಡು ಹೋಗ್ತಿರ್ತಾನೋ. ಅವ್ರೊಂದು ಮಾತು ಇವ್ರಿಗೆ ಯಾರು ಕೇಳಿಲ್ಲ ಅಂತ. ಯಾರ ಜೊಲ್ಲೆ ಅವರು ಅಂದ್ರೆ ನಾ ಅಧ್ಯಕ್ಷ ಆಗಿದೆ ಅಂದರೆ ನಂದ ನಡಿಬೇಕು ಅನ್ನೋ ಪವರ ಜೊಲ್ಲೆ ಮುಖಾಂತರ ಅಧಿಕಾರ ಚಲಾಯಿಸ್ತಾ ಇರತಕ್ಕಂಥ ಜಾರಕಿಹೊಳಿಯವರ ಪರಮೋಚ್ಚ ಅಧಿಕಾರ ಆಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದನ್ನು ಅವರು ಅಲ್ಲಿ ಚಲಾಯಿಸಕತ್ತಿದ್ರು. ನೀವು ಬದಲಾವಣೆ ಮಾಡ್ತಿದ್ರಿ ಅಂದರೆ, ವರ್ಗಾವಣೆ ಮಾಡ್ತಿದ್ರಿ ಅಂದರೆ ಈಗ ಬೇಡ, ಮಾರ್ಚ್ ಆದ ನಂತರ ಮಾಡಿರಿ. ಯಾಕಂದರೆ ಹಳ್ಳಿದ ಆ ಏರಿಯಾದ TCO ಗೊತ್ತಿರ್ತೈತಿ ಯಾರು ರೈತರು ಹೆಂಗಿರ್ತಾರೋ ಏನಿರ್ತಾರೋ, ಕಬ್ಬು ಹುಕ್ಕಿರ್ತೈತಿ, ಕಬ್ಬಿನ ಬಿಲ್ ಬರ್ತಿರ್ತೈತಿ, ಕೆಲವರು ಡಿಪಾಸಿಟ್ ಮಾಡ್ತಿರ್ತಾರೋ, ಮನವೊಲಿಸೋದಿರ್ತೈತಿ, ರೈತರು ಮನವೊಲಿಸೋದಿರ್ತೈತಿ. ಹೀಗಾಗಿ ಬ್ಯಾಂಕ್ ಡೆವಲಪ್ಮೆಂಟ್ ಆಗ್ತೈತಲ್ಲ. ಈಗ ಹೊಸದಾಗಿ ಆ ಕ್ಷೇತ್ರಕ್ಕೆ TCO ಹೋದಂದ್ರೆ ಮತ್ತೆ ಹೊಸ ಆದಿಂದ ಕಲ್ಕೋಬೇಕಾಗತ್ತೆ, ಪರಿಚಯ ಮಾಡ್ಕೋಬೇಕಾಗತ್ತೆ. ಅಗದಿ ಆ ತಾಲೂಕಿನ ರೈತರ ಪರಿಚಯ ಮಾಡ್ಕೋಬೇಕಾದ್ರೆ 1 ವರ್ಷ ಹೋಗ್ತೈತಿ. ಆ 1 ವರ್ಷದಾಗ ಅವರು ಬ್ಯಾಂಕಿನಾಗ ರೈತರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ವಿಶ್ವಾಸ ವ್ಯಕ್ತಿ ಇರಲಿಲ್ಲ ಅಂದರೆ ಅವ್ರ ಡಿಪಾಸಿಟ್ ಮಾಡೋಂಗಿಲ್ಲ. ಆ ಡಿಪಾಸಿಟ್ ಮಾಡಿದ್ರೆ ಬ್ಯಾಂಕಿಗೆ ನುಕ್ಸಾನಲ್ಲ ಅದು ಹಿಂಗೆ ಆಕೈತಿ. ಅದ್ರ ಸಂಬಂಧ ನೀವು ಮಾಡೋದು ಥರ ಮಾರ್ಚ್ ಆದ ನಂತರ ಮಾಡಿರಿ ಅಂಥೇಳಿ ಡೈರೆಕ್ಟ್ರುಗಳು ಸಾಕಷ್ಟು ಹೇಳಿದ್ರಂತ. ಆದರೂ ಅವ್ರು ಕೇಳಲಿಲ್ಲ ಅಂತ, ಯಾರು ಅಧ್ಯಕ್ಷರು ಕೇಳಲಿಲ್ಲ ಅಂತ. ಹೀಗಾಗಿ ಅದಕ್ಕೆ ಕಾರಣ ಏನು ಕೊಡ್ತಾರೆ ಅಂದರೆ ನಮಗೆ ನವಾರ್ಡ್ದವ್ರ ಪ್ರೆಷರ್ ಇತ್ತು. ಅವ್ರು ವರದಿ ಮಾಡಿದರು, ನೀವು ನಮ್ಮ ಗೈಡ್ಲೈನ್ಸ್ ಪ್ರಕಾರ ನೀವು 5-10 ವರ್ಷಗಳಿಂದ ಯಾರ್ಯಾರದಾರು ಅವ್ರನ್ನೆಲ್ಲ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ನವಾರ್ಡ್ದವರು ಬ್ಯಾಂಕಿಗೆ ಸೂಚನೆ ಕೊಟ್ಟಿದ್ರು ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. ಹಾಗಾದ್ರೆ ಈ ಕಳೆದ 25 ವರ್ಷಗಳಿಂದ ನವಾರ್ಡ್ದವ್ರು ಸುಮ್ಮನೆ ಕೂತಿತ್ತಾನೆ, ಅವಾಗೇನು ಅವ್ರು ರಿಪೋರ್ಟ್ ಕೊಟ್ಟಿರಲಿಲ್ಲನ್ರಿ ಅಂತ ಪ್ರಶ್ನೆ ಹೇಳ್ತೈತಿ. ಯಾಕಂದ್ರೆ ಈ ಹಿಂದೆ ಲೋನ್ ಕೊಡ್ಬೇಕಾದ್ರೆ ನವಾರ್ಡ್ದವ್ರದ್ದು 40 ಮತ್ತು ಬ್ಯಾಂಕ್ನವ್ರು 60 ಹಿಂಗೆ 40-60 ನಡೀತಿತ್ತಂತ. ಈಗ ಅದು 30-70 ಆಗಿತ್ತಂತ. 70 ಬ್ಯಾಂಕ್ನವ್ರದ, 30 ನವಾರ್ಡ್ದವ್ರದ. ಹಿಂಗಿರುವಾಗ ಪರಮೋಚ್ಚ ಅಧಿಕಾರ ಯಾರ್ದು ಬರ್ತೈತಿ? ಬ್ಯಾಂಕ್ನವ್ರದ್ದು ಬರ್ತೈತಿ. ಬ್ಯಾಂಕ್ನವ್ರು ಬಂದಾಗ ಬ್ಯಾಂಕ್ನವ್ರ ಆಡಳಿತವನ್ನು ಯಾವ ರೀತಿ ನಡೆಸಬೇಕು, ಡೆವಲಪ್ಮೆಂಟ್ ಹೆಂಗೆ ಮಾಡಿಸ್ಬೇಕು ಅನ್ನೋದು ಯಾರ್ದು ವಿಟೋ ಪವರ್ ಯಾರ್ದ? ಬ್ಯಾಂಕ್ನವ್ರು ಬಿಟ್ಟಂದ್ರೆ ನಬಾರ್ಡ್ದವ್ರು ಹೇಳ್ಬೋದು. ಹಿಡಿದು 25 ವರ್ಷಗಳಿಂದ 30 ವರ್ಷಗಳಿಂದ ಅವ್ರು ಹೇಳಿದ್ದು ಇವ್ರಿಗೆ ಕೇಳಿಲ್ಲ ಅಂದ್ರೆ ಅದರ ಅರ್ಥ ನಾವು ಬ್ಯಾಂಕ್ನಾಗ ಪರಮೋಚ್ಚದು ಮತ್ತು ನಿಮ್ಮ ರೊಕ್ಕ ನಾವು ಕೊಡ್ತೀವಿ, ಸಾಲ ಮುಡಿಸ್ತೀವಿ, ನೀವೇ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ಅಂತಂದಂಗೆ ಅದ. ಸೊ ಬ್ಯಾಂಕ್ನ ಯಾವುದೇ ಡೈರೆಕ್ಟರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ DCC ಬ್ಯಾಂಕ್ ಡೈರೆಕ್ಟರ್ ಹೇಳಿದ್ರು ಇವ್ರಿಗೆ ಕೇಳಿಲ್ಲ ಅಂದರೆ ಅದ್ರ ಹಿನ್ನೆಲೆ ಏನೈತೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ಯಾಕೆ DCC ಬ್ಯಾಂಕಿನ ವಿಷಯ ಸಾಮಾನ್ಯ ಜನ ಯಾಕೆ ಇಷ್ಟಪಡ್ತಾರೋ, ಯಾಕೆ ಅದ್ರ ಬಗ್ಗೆ ಕಣ್ಣಿಡ್ತಾರಂದ್ರೆ ರೈತರ ಜೀವನಾಡಿನ ಅದ. ಪ್ರತಿ ಗ್ರಾಮದ ರೈತರಿಗೆ DCC ಬ್ಯಾಂಕ್ ಮುಖಾಂತರ ಸಾಲ ಸಿಗುವಂಥದ್ದು. ಸಾಕಷ್ಟು ಯೋಜನೆಗಳು ಅದರ ಮುಖಾಂತರ ಬರುವುದು. ಆ ಸಾಲಕ್ಕೆ ಆ ಬ್ಯಾಂಕಿಗೆ ಏನಾರು ಆತಂದ್ರೆ ನೇರವಾದ ಎಫೆಕ್ಟ್ ರೈತರಿಗೆ ಆಕೈತಿ. ಅದಕ್ಕಾಗಿ ಜನ ಕಣ್ಣು ಬಿಟ್ಕೊಂಡು ನೋಡ್ತಿರ್ತಾರೆ ಅದನ್ನು. ಯಾರ್ಯಾರು ಬ್ಯಾಂಕ್ ಕಟ್ಟಿದವ್ರದಾರೋ, ಯಾರ್ಯಾರು ಬ್ಯಾಂಕಿಗೆ ಡೆವಲಪ್ಮೆಂಟ್ ಮಾಡಿದಂಥವ್ರದಾರೋ, ಅವ್ರು ಏನು ಮಾಡತ್ತಾರೋ, ಬ್ಯಾಂಕಿಗೆ ಅಭಿವೃದ್ಧಿ ಮಾಡಿದಂಥವ್ರದಾರೋ, ಬ್ಯಾಂಕಿನ ದಿವಾಳಿ ಮಾಡಿದಂಥವ್ರದಾರೋ, ಅದಕ್ಕಾಗಿ ಜನ ಕಣ್ಣು ಬಿಟ್ಟು ಬ್ಯಾಂಕಿನ ಡೆವಲಪ್ಮೆಂಟ್ ಬಗ್ಗೆ ಕಣ್ಣು ಬಿಟ್ಟು ನೋಡ್ತಿರ್ತಾರೆ. ಇದು ನಿಮಗೂ ಗೊತ್ತಿರುವಂಥ ಸಂಗತಿ ಸ್ನೇಹಿತರೆ. ಮುಂದೆ ಏನಾತಂದ್ರೆ ಈ ಎಲ್ಲ ವರ್ಗಾವಣೆ ಆತಲ್ಲ, ಮಾಡಿದ್ದ 4 ಮಂದಿ ಒಂದು 5-10 ವರ್ಷಗಳಿಂದ
ಪ್ರಧಾನ ಕಚೇರಿ ಒಳಗೂ ಸಾಕಷ್ಟು ಜನ ಸಿಬ್ಬಂದಿ ಇದ್ದಾರೆ. ಅವ್ರ ಬಗ್ಗೆ ಚಕಾರ ಎತ್ತಿಲ್ಲ ಅವ್ರು ಯಾರು. ಸಹಜವಾಗಿ ನೀವು ಮಾಡ್ತೀರಂದ್ರೆ ನೀವು ಸಾಮೂಹಿಕ ಮಾಡಿರಿ, ಅಲ್ಲಿ ಎಬ್ಬಿಸ್ಬೇಕಲ್ಲ ನೀವು, ಅಲ್ಲಿ ಎಬ್ಬಿಸಿ ಆ ಕಡೆ ಹಾಕ್ಬೇಕಲ್ಲ ನೀವು. ಅಂದ್ರೆ ನಿಮಗೆ ಬೇಕಾದವ್ರನ್ನಲ್ಲಿ ಹಾಕ್ತೀರಂದ್ರೆ ಅರ್ಥ ಮುಂದಿನ ತಯಾರಿ ಮುಂದಿನ ವರ್ಷ ಆಗಲಿ ಮುಂದಿನ ಪತ್ತು ಕೊಡುವಲ್ಲಿ ವಿಶೇಷ ಆಸಕ್ತಿ ವಹಿಸ್ತೀರಂದಂಗೆ ಆತಲ್ಲ ನೀವು. ನಿಮ್ಮ ಮಾತು ಕೇಳೋರ ನಟ್ಟ ಅಲ್ಲಿ ಪತ್ತು ಕೊಡೋ ಜಾಗದಾಗ ಇಡ್ತೀರಂದಂಗೆ ಆತಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಹೇಳ್ತೈತಿ. ನಾಳೆ ಅಧ್ಯಕ್ಷರು ಹೇಳ್ತಾನೋ ಆ PKPS ಕೊಡಬೇಡ್ರಿ, ಅದನ್ನು ಹೆಚ್ಚು ಪತ್ತು ಮಂಜೂರು ಮಾಡಬೇಡ್ರಿ, ಸಾಲ ಕೊಡಬೇಡ್ರಿ ಅಂತಂದ್ರೆ ನೀವು ನಿಲ್ಸೋರು ಆದ್ರೆ ಆದ್ರಿಲ್ಲ ಅನ್ನೋ ಪ್ರಶ್ನೆನೂ ಹೇಳ್ತೈತೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರಬೇಕು, ಎಲ್ಲ ಈ ಟ್ರಾನ್ಸ್ಫರ್ ಆದ ಕೂಡಲೇ ಆ ಜನ ಎಲ್ಲ ಸಿಬ್ಬಂದಿ ಸ್ಟಾಫ್ ಎಲ್ಲ ಬ್ಯಾಂಕಿನ ಸಿಬ್ಬಂದಿ ಎಲ್ಲ ಹೋಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಗವಾಡ ಶಾಸಕರು ಆದಂಥ ರಾಜು ಕಾಗೆ ಅವ್ರ ಕಡೆ ಹೋಗಿದ್ದಾರೆ. ರಾಜು ಅವ್ರ ಕಡೆ ಹೋದಾಗ ಅವರು ಯಾಕೆ ಬಂದ್ ಮಾಡ್ರು, ಯಾಕೆ ಚೇಂಜ್ ಮಾಡ್ರು ನಮಗೂ ಗೊತ್ತಿಲ್ಲಪ್ಪ. ಮತ್ತು ಅವ್ರು ಏನು ಮಾತಾಡಿದರು ಅನ್ನೋದನ್ನು ನೀವು ಒಮ್ಮೆ ಕೇಳೇ ನೋಡ್ರಿ ಸ್ನೇಹಿತರೆ. ಅಲ್ಲಿ ನಂದೇಶ್ವರ ಒಬ್ಬರೇ ಯಾಕೆ ಮಾಡಿದಾರೆ? ಉಳಿದ ಒಂದು 10,000 ನಮ್ಮಲ್ಲಿ ಇವ್ರದವಲ್ಲ ಲೋಕಲಿಸ್ತಾರೆ, ಇವ್ರು ಒಬ್ಬರೇ ಯಾಕೆ ಮಾಡಿದರು? ಪರ್ಪಸ್ಲಿ ಲಕ್ಷ್ಮಣಕ್ಕೆ ತ್ರಾಸ ಕೊಡೋ ಸಲುವಾಗಿ, ಲಕ್ಷ್ಮಣ ಮಾನಸಿಕ ಮಾಡೋ ಸಲುವಾಗಿ ಇವನು ಮಾಡಿದ್ದು ಪರ್ಪಸ್ಲಿ ಮಾಡಿದಂತ ನಾನೇ ಇವತ್ತಿನ ದಿವಸ ಹೇಳ್ತೀನಿ. ಹೌದಲ್ಲ? ಆಮೇಲೆ ಅಧ್ಯಕ್ಷರೇ ನನ್ನ ಗಮನಕ್ಕೆ ತರಬೇಕಲ್ಲ, ಹಿಂಗೆ ಮಾಡ್ಬೇಕು, ಹೆಂಗ್ ನೋಡುದ ನಮ್ಮನ್ನ ಅಲ್ಲೆಲ್ಲ ನಾವು ನೋಡ್ರಿ ಅವಿ ಅಧ್ಯಕ್ಷ ಬಿ ರಬ್ಬರ್ ಸ್ಟಾಂಪ್ ಎಲ್ಲ ನಡೆದೈತಿ, ಎಲ್ಲ ಹೈಕಮಾಂಡ್ ಬೇರೆದವ್ರ ಎಲ್ಲರೂ ನಾವು ಅಲ್ಲೆಲ್ಲ ಪರಸ್ಪರ ಹೇಳ್ತೀವಿ, ಲಕ್ಷ್ಮಣಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ. ಇದು ಪರ್ಪಸ್ಲಿ ಅದು ಟಾರ್ಗೆಟ್ ಇಟ್ಟು ಮಾಡಿದ್ವಿ. ಏನ್ ಚೂರು ಎಲ್ಲ ಗೊತ್ತೈತಿ, ನಿಮಗೂ ಎಲ್ಲ ಗೊತ್ತೈತಿ. ಲಕ್ಷ್ಮಣ ಕೊಟ್ಟ ತ್ರಾಸ ಕೊಡೋ ಸಲುವಾಗಿ ಈಗ ಅಪೇಕ್ಷೆ ಹಾಕಿದ್ರೆ ಲಕ್ಷ್ಮಣ ಗೊತ್ತಾಗೋದಲ್ಲ, ಎಲ್ಲರಿಗೂ ಗೊತ್ತೈತಿ. ಅದನ್ನು ನಾ ಅಲ್ಲಿ ಆಡಿ ಉಡಾಳ ಯಾರು ನಾವ್ರಿ, ಯಾರು ಹೇಳವ್ರಿ ಯಾರಿಗೆ? ಎಲ್ಲ ರಾಜಕಾರಣ ಗೊತ್ತೈತಿ, ನಾನು ಬಾಯಿಲೆ ಅನ್ಸೋದಂತೆ ಇದು ವ್ಯವಸ್ಥೆಗಳು ಆಗಿದಾವ, ಪರ್ಪಸ್ಲಿ ಮಾಡಿದೈತಿ ಅದ ಗೌಡ. ಅದಕ್ಕೆ ನಲ್ಲಿ ಅಲ್ಲಿ ನಮ್ಮ ಅಧ್ಯಕ್ಷ ಕಡೆ ಯಾರಿಲ್ಲ ಅಲ್ಲಿ. ಹಾಲಿ DCC ಬ್ಯಾಂಕಿನ ಅಧ್ಯಕ್ಷರ ಬಗ್ಗೆ ಹಿಂಗೆ ಮಾತಾಡ್ಬೇಕಂದ್ರೆ ಈ ಬ್ಯಾಂಕ ಎಷ್ಟರ ಮಟ್ಟಿಗೆ ಯಾರು ಹಿಡಿತದಾಗೈತಿ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು ಸ್ನೇಹಿತರೆ. ಅವ್ರು ಸಾಕಷ್ಟು ಹೇಳ್ತಾರಲ್ಲ, ಜಾರಕಿಹೊಳಿ ಹೇಳ್ತಾರೆ, ಕಳೆದ 30 ವರ್ಷಗಳಿಂದ ನಾವು ತಪ ಮಾಡಿ ಬ್ಯಾಂಕ್ ಇದನ್ನು DCC ಬ್ಯಾಂಕ್ ಕಬ್ಜಾ ತೊಗೋಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡಿವಿ ನಾವು. ಈಗ ನಮ್ಮ ಮುಷ್ಟಿಯೊಳಗೆ ತೆಗೆದುಕೊಂಡಿವಿ, ನಾವೇನು ಮಾಡ್ತೀವಿ ಅದ ಫೈನಲ್ಲ ಅನ್ನೋ ವಿಚಾರಕ್ಕೆ ಬಂದಾಗ ಗೊತ್ತಾಗೋದೇನು ಬಂತಿದ್ರಾಗ. ಅವ್ರು ಹಿಡಿತದಾಗ ಬಂದಿತ್ತು, ಅವರೇ ಒಪ್ಕೊಂಡಲ್ಲ. ಬಾಲಚಂದ್ರ ಜಾರಕಿಹೊಳಿ ಹೇಳಿದರು, ಇಷ್ಟು ಬ್ಯಾಂಕ್ ನಮ್ಮ ಹಿಡಿತನಾಗ ತೊಗೋಬೇಕಾರೆ ನಾವು 30 ವರ್ಷ 29 ವರ್ಷ ಸವಿಸಿದ್ದೀನಿ. 96ನಾಗ ಏನು ಅಶೋಕ್ ಪೂಜಾರಿ ವಿರುದ್ಧ 2 ಹೋಟ್ಲು ಏನು ಸೋತರು, ಅಲ್ಲಿಂದ ನಾ ಇದು ಮಾಡ್ಕೋತ ಬಂದಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹಂಗೆ ಏರ್ಕೋತ ಗೆದ್ಕೋತ ಬಂದಿದ್ದೀನಿ. ಈಗ ಫುಲ್ ಮೆಜಾರಿಟಿ ಬಂದೈತೆ ನಮ್ದು. ಇದ್ರ ಬಗ್ಗೆ ಯಾರೂ ಹಸ್ತಕ್ಷೇಪ ಮಾಡುವಂತಲ್ಲ, ಈಗ ನಾವು ಅಧಿಕಾರ ನಡೆಸ್ತು ಅಂತ ಹೇಳಿದಾರಲ್ಲ ಅವರಲ್ಲಿ. ನಾವೆಲ್ಲ ಸ್ಟಾಫನ್ನು ಬ್ಯಾಂಕನ್ನ ಒಳ್ಳೆಯ ಅಭಿವೃದ್ಧಿ ಕಡೆ ನಡೆಸ್ತೀವಿ, ಯಾರಿಗೆ ಸಿಕ್ಕವ್ರಿಗೆ ಲೋನು ಕೊಡೋಂಗಿಲ್ಲ ಅಂತ ಹೇಳಿದಾರೆ ಅವ್ರ. ಅಲ್ಲಿ ಲೋನ್ ಯಾರಿಗೆ ಕೊಟ್ಟಾರೋ ಬಿಟ್ಟಾರೋ ಅದೇನು ಅವ್ರಿಗೆ ಗೊತ್ತು. ಅಧಿಕೃತ ದಾಖಲಾತಿ ಇಲ್ಲದ ಲೋನ್ ಕೊಟ್ಟಾರಂದ್ರೆ DCC ಬ್ಯಾಂಕ್ ಡೈರೆಕ್ಟ್ಗಳು ಮಾತಾಡಬೇಕಲ್ಲ. ಇದೇ ಲಕ್ಷ್ಮಣ ಸವದಿ ಅವರು ಮಾತಾಡೋಂಗಿಲ್ಲ. ಲಕ್ಷ್ಮಣ ಸವದಿ ಅವರು ಅಡ್ಡಗೋಡಿ ಮೇಲೆ ಡಬಲ್ ಸ್ಟ್ಯಾಂಡ್ ಅವ್ರದ್ದು. ಈತ ನಮಗೆ ಚಲೋ ಆತಂದ್ರೆ ಹಂಗೆ, ಚಲೋ ಆತಂದ್ರೆ ಅವ್ರು ಜೋಡಿ ಚಲೋ ಆಗಲಿ ಅಂದರೆ ಮಾತಾಡೋದು. ಅಂದ್ರೆ ಅವರು ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ. ಜನ ಕೂಡ ಅವ್ರ ಜನನ ಅವ್ರಿಗೆ ವಿರೋಧ ಆಗಿಬಿಡ್ತಾರೆ. ನಾವು ಜಾರಕಿಹೊಳಿ ಇಷ್ಟೆಲ್ಲ ಬಂದು ಇಲ್ಲೆಲ್ಲ ಹೋರಾಟ ಮಾಡುವಾಗ ವಿರೋಧ ಮಾಡುವಾಗ ನೀವೇ ಗಪ್ಕೊಂಡಿರ್ತೀರಿ ಅಂತಾಳೆ. ಹಾಗೆಲ್ಲ ಬರೋಂಗಿಲ್ಲ. ರಾಜಕಾರಣದ ಅದೆಲ್ಲ ನಡೆದು ಅಂದ್ರೆ ಅದ್ರ ಅರ್ಥ ಏನು ರೀ ಅನ್ನೋ ಪ್ರಶ್ನೆನೂ ಹೇಳ್ತೈತಿ. ಏನು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ವಿಷಯ ಆಯಿತು. ಇನ್ನು ಹಲ್ಲೆ ವಿಷಯಕ್ಕೆ ಬರೋದಾದ್ರೆ ಅತನಿ ಬ್ರ್ಯಾಂಚಿನ TCO ಆಗಿರ್ತಕ್ಕಂಥ ಶಂಕರ ನಂದೀಶರ್ ಅವರನ್ನು ವರ್ಗಾವಣೆ ಮಾಡಿಸುವುದರಲ್ಲಿ DCC ಬ್ಯಾಂಕಿನ ಸಿಬ್ಬಂದಿಗಳ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗರಾಜ್ ಕರಣ್ ಅವರವರ ಪಾತ್ರ ಭಾಳ ದೊಡ್ಡದೈತೆ ಅಂಥೇಳಿ ತಿಳ್ಕೊಂಡ್ರು. ಮತ್ತು ಅವ್ರಿಗೂ ಸಿಬ್ಬಂದಿಗಳು ಹೇಳ್ತಾರೆ, ಫೀಡ್ಬ್ಯಾಕ್ ಮಾಡ್ತಾರೆ. ಅವ್ರು ಹೇಳಿ ಮಾಡಿಸ್ಯಾರಿ, ನಿಂಗರಾಜ್ ತಮಗೆ ಯಾರ್ಯಾರು ಬೇಕು ಅವ್ರಿಗೆ ಹೇಳಿ ಮಾಡಿಸ್ಯಾರಿ, ಹಂಗೆ ಹೇಳಿರ್ಬೋದಲ್ಲ. ಹಿಂಗಾಗಿತ್ತು. ಅದಕ್ಕಾಗಿ ಅವ್ರನ್ನ ಇದ್ರ ಬಗ್ಗೆ ಮಾತಾಡೋ ಸಂಬಂಧ ಸಿಬ್ಬಂದಿಗಳನ್ನ ಯೂನಿಯನ್ ಅಧ್ಯಕ್ಷರನ್ನ ತಮ್ಮ ನಿವಾಸಕ್ಕೆ ಬರ್ರಿ ಅಂಥೇಳಿ ಕರೆದಿದ್ರಂತೆ. ಇವರು ನಿನ್ನೆ ದಿವಸ ಬೆಳಗಿನ 9:30 ಅವ್ರ ಮನೆಗೆ ಹೋದ್ರಂತ. ಉಳ್ಕದ ಪದಾಧಿಕಾರಿಗಳು ಅಂದರೆ ನಾವು ಪ್ರಧಾನ ಕಾರ್ಯದರ್ಶಿ ಮತ್ತು ಒಂದು ಇಬ್ಬರು ಮೆಂಬರ್ ಫಸ್ಟ್ ಒಳಗೆ ಹೋಗ್ಯಾರು. ನಂತರ ಕರಣ್ ಅವರು ಬಾಗಲಕ್ಕೆ ದಾಟು ಗುಡ್ದ ಒಳಗೆ ಹೆಜ್ಜೆ ಇಡ್ದ ಏನು ಎತ್ತ ನೋಡಿದನ ಶಾಸಕರನ್ನ ಮುಂದೆ ಬಂದು ಮಗಳ ಯಾರು ನಮ್ಮ ಮನೆಗೆ ಬರೋಕೆ ನಿನಗೆ ಯಾರು ಪರ್ಮಿಷನ್ ಕೊಟ್ಟರು, ಯಾಕೆ ಬಂದೆ ಅಂತೇಳಿ ಏನೋ ಅವಾಚ್ಯ ಶಬ್ದದಿಂದ ಬೇಕೋತ ಅವ್ರ ಮೇಲೆ ಹಲ್ಲೆ ಮಾಡ್ರು, ಬಡಿದ್ರು. ಆಮೇಲೆ ರಕ್ತ
ಎದರಲ್ಲಿ ಬಡಿದ್ರು ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ. ಅದು ರಕ್ತ ಬರ್ಬೇಕಾದ್ರೆ ಏನಾರು ಬಡಿಬೇಕಲ್ಲ, ಅದು ಏನು ಹೆಂಗೆ ಒಂದು ಬಡಿದ್ರು. ಹಂಗೆ ಬಡ್ದು ಹೊರಗೆ ಎಳ್ಕೊಂಬಂದ್ಕುನ ಅವ್ರ ಮಕ್ಕಳಾದಂಥ ಚಿದಾನಂದ ಸೌದಿ ಮತ್ತು ಶಶಿಕಾಂತ್ ಸೌದಿ ಅವರು ಕೂಡ ಬಿಡಿದ್ರು. ಇವರೆಲ್ಲ ಬಿಡಿದ್ ನೋಡಿ ಅಲ್ಲಿ ಕೂಡಿದಂಥ ಕಾರ್ಯಕರ್ತರು ಕೂಡ ಇವ್ರನ್ನ ಸಾಕಷ್ಟು ಹಣಿದ್ರು ಅಂಥೇಳಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳುವಂಥದ್ದು. ಹಾಗೆ ಹಿಗ್ಗಾಮುಗ್ಗಿ ತಳಿಸಿಕೊಂಡಂಥ ನಿಂಗರಾಜ್ ಕರಣ್ ಅವರ ತಲೆಯಿಂದ ರಕ್ತ ಸುರಿತಾ ಇರಬೇಕಾದ್ರೆ ಅಲ್ಲಿ ಸೇರಿದಂಥ ಕೆಲವರು ಅಥಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ರಂತ. ಪ್ರಾಥಮಿಕ ಚಿಕಿತ್ಸೆ ಮುಗಿದ ನಂತರ ಅವ್ರನ್ನ ಅಥಣಿಯಾಗಿಡೋದು ಸೇಫ್ ಅಲ್ಲ, ಯಾಕಂದರೆ ಲಕ್ಷ್ಮಣ ಸವದಿ ಅವರು ಹಿರೇ ಇರುವಂಥದ್ದು, ಮತ್ತು ಅಲ್ಲಿ ಏನಾರು ಆದಿಗಿದ್ದಿತ್ತು ನಮ್ಮ ಜೀವಕ್ಕೆ ಏನಾರು ಆಗುತ್ತೋ ಇಲ್ಲಿ ಇರಂಗಿಲ್ಲ ಅಂತೇಳಿ ಅವರು ಬೆಳಗಾವದ ಬಂದು ಖಾಸಗಿ ಆಸ್ಪತ್ರೆಗೆ ದಾಖಲಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಹಲ್ಲೆಯ ಘಟನೆ ಗೊತ್ತಾಗ್ತಾ ಇದ್ದಂತೆ ಶನಿವಾರ ದಿವಸ ಅಂದರೆ ನಿನ್ನೆ ದಿವಸ ಮಧ್ಯಾಹ್ನ 1 ಗಂಟೆ ವೇಳೆಗೆ DCC ಬ್ಯಾಂಕಿನ ಎಲ್ಲ ಬ್ರ್ಯಾಂಚ್ ಅಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ 104 ಬ್ರ್ಯಾಂಚಿನ ಎಲ್ಲ ಬ್ಯಾಂಕಿನ ಸಿಬ್ಬಂದಿಗಳೆಲ್ಲ ಬೈಕಾಟ್ ಮಾಡಿಬಿಟ್ರಂತ. ಎಲ್ಲರೂ ಬಂದ್ ಮಾಡಿ ಅಥಣಿ ಕಡೆ ಧಾವಿಸಿದ್ರಂತ. ಅಥಣಿ ಕಡೆ ಧಾವಿಸಿ ಅಲ್ಲಿ ಇರ್ತಕ್ಕಂಥ ಅವರ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರಣ್ ಅವರಿಗೆ ಪರವಾಗಿ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿರು ಅಂತ ಅನ್ನುವಂಥದ್ದು. ಅಲ್ಲಿ ಅಂಬೇಡ್ಕರ್ ಸರ್ಕಾರದಲ್ಲಿ ಸಾಕಷ್ಟು ಸಿಬ್ಬಂದಿಗಳೆಲ್ಲ ಸೇರಿ ಬೃಹತ್ ಪ್ರತಿಭಟನೆ, ಅವರ ಸಿಬ್ಬಂದಿ ಲೆಕ್ಕದಾಗ ದೊಡ್ಡದನ್ನು ಪ್ರತಿಭಟನೆ ಮಾಡಿರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈಗ ಅಸಲಿ ವಿಷಯಕ್ಕೆ ಬರೋದಾದರೆ, ಈ ಹಿಂದೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿದಂತೆ ಅಥಣಿ ಡೈರೆಕ್ಟರ್ ಆಗಿರಂತ ಲಕ್ಷ್ಮಣ ಸವದಿ ಇರ್ಬೋದು, ಆದರೆ ಸೋತಿರುವ ಮಹೇಶ್ ಕುಮಟಳ್ಳಿ ಅವ್ರದ್ದು ಅಧಿಕಾರ ನಡಿತೈತಿ, ಹಂಗೆ ನಡೆಸುವಂಗೆ ನಾ ಮಾಡ್ತಾನೋ ಅಂತ ಏನೆಲ್ಲ ಭಾಷಣ ಮಾಡಿದರು. ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋ ಸಂಬಂಧ ಏನಾರ ಇದೆಲ್ಲ ಬದಲಾವಣೆ ಆಗತ್ತೈತೋ ಏನೋ ಅನ್ನೋ ಸಂಶಯ ಕೂಡ ಜನರಿಗೆ ಕಾಡುವಂಥದ್ದು ಸ್ನೇಹಿತರೆ. ಅಂದರೆ ಸದ್ಯದ ಸ್ಥಿತಿಯಲ್ಲಿ ಮೇಲಿನದಕ್ಕಂದ್ರೆ ಅದಕ್ಕೆ ಉತ್ತರ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಉಪಮುಖ್ಯ ಹುದ್ದೆಯನ್ನು ನಿಭಾಯಿಸಿದಂಥ ಲಕ್ಷ್ಮಣ ಸವದಿ ಅವರು ರಕ್ತ ಬರುವಂತೆ ಹಲ್ಲೆ ಮಾಡಬಾರ್ದಾಗಿತ್ತು. ಹಾಗೆ ಮಾಡೋದ್ರ ಮೂಲಕ ಈ ನೆಲದ ಕಾನೂನನ್ನು ಅವರ ಉಲ್ಲಂಘಿಸಿದ್ರೆ ಅವ್ರ ಬಗ್ಗೆ ಈ ಬಗ್ಗೆ ತನಿಖೆಯಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ನಾವು ಬಯಸ್ತೀವಿ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಹೆಂಗೆ ಮಾಡಿದ್ರೆ ಸಾಮಾನ್ಯ ಜನ ಏನು ಮಾಡ್ತಾರೋ ನೋಡ್ರಿ. ಒಬ್ಬ ಲೀಡರ್ ಮುಂದೆ ಹೋಗಿ ಬಿಡ್ಯಾಕತ್ತಂದ್ರೆ ಕಾರ್ಯಕರ್ತರು ಅವರು ಹೋಗಿ ದಮ ಬಿಡ್ತಾರೋ, ಅವ್ರು ಒಂದು ಪೆಟ್ಟ ಬಿಡೋದು ಇವ್ರು 10 ಪೆಟ್ಟ ಬಿಡ್ತಾರೋ. ಹಾಗಾದರೆ ಎಲ್ಲೈತಿ ನ್ಯಾಯ, ಎಲ್ಲೈತಿ, ಹಂಗೆ ಪ್ರಜಾಪ್ರಭುತ್ವ ಎಲ್ಲೈತಿ ಅಂತ ಪ್ರಶ್ನೆ ಬರುತ್ತೆ. ನೀವು ನಿಂಗರಾಜ್ ಅಧ್ಯಕ್ಷರಂತ ನಿಂಗರಾಜ್ ಕರಣ್ ಅವ್ರನ್ನ ತೆಗಿಬೇಕಾಗಿತ್ತಂದ್ರೆ ಅವ್ರು ಬೇರೆ ಬೇರೆ ರೂಪದಾಗ ತೆಗಿಬೋದು, ಶಿಕ್ಷೆ ಮಾಡಿಸ್ಬೋದಾಗಿತ್ತಲ್ಲ. ಅದ್ಯಾಕೆ ನಿಮ್ಮ ವೈಯಕ್ತಿಕ ತೆವಲನ್ನು ಆ ರೀತಿಯಾಗಿ ತೀರ್ಸ್ಕೊಳಬೇಕಾಗಿತ್ತು. ಚಿದಾನಂದ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಏಕವಚನದಾಗ ಮಾತಾಡಿದರು, ಪ್ರೆಸ್ ಮೀಟ್ ಮಾಡಿದರು. ವಯಸ್ಸಿಗೆ ಮೀರಿದಂಥ ವ್ಯಕ್ತಿ ಬೇಕಾದಂಗೆ ಅವ್ರು ಮಾತಾಡಲಿ ಸರ್. ನೀವು ಗೌರವಯುತ ಮಾಡ್ಕೊಂಡು ನಿಮ್ಮ ಬಗ್ಗೆ ಹೆಮ್ಮೆ ಬರ್ತೈತೆ, ನಮಗೂ ಮಾತಾಡೋಕ್ಕೆ ಬರ್ತೈತೆ ಅಂದ್ರೆ ನಿಮಗೆ ಅವ್ರಿಗೆ ಅಂತರ ಏನತ್ತು? ಅವ್ರು ಏಕವಚನ ಮಾತಾಡಿ ನಮಗೂ ಏಕವಚನ ಮಾತಾಡ್ತಂತಂದ್ರೆ ನಿಮಗೆ ಅವ್ರಿಗೆ ಅಂತರ ಏನೈತಿ? ನೀವು ಗೋಕಾಕದ ರೌಡಿಸಮ್ ಮಾಡಿದ್ರೆ ಇಲ್ಲಿ ನಡೆಯಂಗಿಲ್ಲ ಅಂತ ಅಂದ್ರಿ, ಮತ್ತು ನಿಮ್ಮಲ್ಲಿ ಏನು ನಡೀತಿ ಹಂಗಾರ? ಇದು ರೌಡಿಸಮ್ ಅನ್ನಿಸ್ಲಿಲ್ಲ ಸೌದಿ ಅವರೇ. ಇನ್ನು ರಮೇಶ್ ಜಾರಕಿಹೊಳಿ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಾ ಸಂಸ್ಕಾರದ ಬಗ್ಗೆ ಮಾತನಾಡಿದಂಥ ಚಿದಾನಂದ ಸೌದಿ ಅವರು ಈಗೇನು ಹೇಳ್ತಾರೋ? ಇನ್ನೊಬ್ಬರ ರೌಡಿತನದ ಬಗ್ಗೆ, ರಮೇಶ್ ಜಾರಕಿಹೊಳಿ ರೌಡಿತನದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಸೌದಿಯವರು ತಾವು ಕೂಡ ರೌಡಿತನದಿಂದ ವರ್ತನೆ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆ ಹೇಳ್ತೈತಿ. ಅದಕ್ಕೆ ಜನನ ಉತ್ತರ ಕೊಡ್ಬೇಕು ಸ್ನೇಹಿತರೆ. ಏನಾದರೂ ಆಗಲಿ ನಮ್ಮ ಕುಟುಂಬಕ್ಕೆ ಅಡ್ಡಗಾಲಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವ್ರನ್ನ ಸೋಲಿಸಿ ಮನೆಗೆ ಅಟ್ಟಬೇಕು ಅಂಥೇಳಿ ಸಮಯ ಕಾಯ್ತಾ ಇದ್ದಂಥ ಜಾರಕಿಹೊಳಿ ಕಂಪ್ನಿಗೆ ಈಗ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ಬಹುಶಃ ಇದೇ ಕಾರಣಕ್ಕಾಗಿ ನಿನ್ನೆ ಪೊಲೀಸ್ ಸ್ಟೇಷನ್ದಾಗ ಅವರು ಸಿಬ್ಬಂದಿಗಳು ಅಂದರೆ ಕರಣ್ ಅವ್ರ ಪರವಾಗಿ ಶಾಸಕರಾದ ಲಕ್ಷ್ಮಣ ಸವದಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಪೊಲೀಸರು ತೊಗೊಳಕ್ಕೆ ಹಿಂದೆ ಮಾಡಿದ್ರಂತ. ಅವಾಗ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು SP ಅಲ್ಲೆಲ್ಲ ಅಂತ ಹೇಳಿದಾಗ ತೊಗೊಂಡ್ರಂತ ಅನ್ನೋ ಸುದ್ದಿ. ಇದು ಎಷ್ಟು ಮಟ್ಟಿಗೆ ಕರೆ ಐತೋ ಗೊತ್ತಿಲ್ಲ ನಮಗೆ, ಅಲ್ಲಿ ಹೋದವ್ರು ಹೇಳ್ಬೇಕಲ್ಲ ನಮಗೆ. ಸೊ ಈ ಹಿನ್ನೆಲೆ ಒಳಗೆ ಈಗ ಮತ್ತೊಂದು ಮೊದಲಿನಿಂದ ಯುದ್ಧ ಆರಂಭ ಆಗೈತಿ ಬೆಳಗಾವಿದಾಗ. ಅಂದ್ರೆ ಜಾರಕಿಹೊಳಿ ವರ್ಸಸ್ ಅದರ್ಸ್ ಚಾಲು ಆಗೈತಿ ಯುದ್ಧ. ಅದಕ್ಕೆ ಶಾಸಕ ಲಕ್ಷ್ಮಣ ಸವದಿ ಅವ್ರ ವಿರುದ್ಧ ಕ್ರಮ ಆಗಬೇಕು. ಅವರು DCC ಬ್ಯಾಂಕಿನ ಡೈರೆಕ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂಥೇಳಿ DCC ಬ್ಯಾಂಕಿನ ಸಿಬ್ಬಂದಿಗಳು ಹೋರಾಟ ಮಾಡ್ತಾ ಇರಬೇಕಾದ್ರೆ ಅಥಣಿ ಒಳಗೆ ಲಕ್ಷ್ಮಣ ಸವದಿ ಅವ್ರು ಏನು ತಪ್ಪಿಲ್ಲ. ಲಕ್ಷ್ಮಣ ಸವದಿ ಅವ್ರ ಹಿಂದಕ್ಕೊಮ್ಮೆ ಭಾಷಣ ಮಾಡಿದರು ರಮೇಶ್ ಜಾರಕಿಹೊಳಿ, ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಅವ್ರು ಬಂದರು. ಇದು ಸಾಧ್ಯ ಆಗಂಗಿಲ್ಲ. ಮತ್ತು ಲಕ್ಷ್ಮಣ ಸವದಿ ಅವ್ರದ್ದು ಕರೆಕ್ಟ್ ಐತೆ ಅಂತೇಳಿ ಅವ್ರನ್ನ ಬೆಂಬಲಿಸಿ ಅವ್ರ ಕಾರ್ಯಕರ್ತರು ಅಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ನೋಡ್ಬೇಕು ಸ್ನೇಹಿತರೆ, ಮತ್ತೊಂದು ಮೊದಲಿನ ಹೋರಾಟ ಎಲ್ಲಿವರೆಗೆ ಹೋಗಿ ಮುಟ್ತೈತಿ, ಏನು ಆಕೈತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.